ದೇವರ ಮೊರೆ ಹೋದ ಕಾಟೇರನ ಅಭಿಮಾನಿ ಪುಟ್ಟೇನಹಳ್ಳಿಯ ನಂಜುಂಡೇಶ್ವರದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರ ಮೊರೆ ಹೋಗಿದ್ದಾರೆ ಕಾಟೇರನ ಅಭಿಮಾನಿ. ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಡಿ ಬಾಸ್ ಹೆಸರಲ್ಲಿ ಮೃತ್ಯುಂಜಯ ಹೋಮ. ಕಷ್ಟಗಳೆಲ್ಲ ಕಳೆದು ಒಳ್ಳೆ ದಿನ ಬರಲಿ ಎಂದು ಪೂಜೆ. ಸದ್ಯ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್. ಫೆಬ್ರವರಿ 16ರಂದು ದಾಸನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದರ್ಶನ್ ಹೆಸರಲ್ಲಿ ಅಭಿಮಾನಿಯಿಂದ ಪೂಜೆ. ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ ಕಾಟೇರನ ಅಭಿಮಾನಿ. ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಡಿಬಾಸ್ ಹೆಸರಲ್ಲಿ ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ರು. ಕಷ್ಟಗಳನ್ನ ಕಳೆದು ಒಳ್ಳೆ ದಿನ ಬರಲಿ ಎಂದು ಪೂಜೆಯನ್ನ ಮಾಡಿಸಿದ್ದಾರೆ. ಸದ್ಯ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್. ಫೆಬ್ರವರಿ 16ರಂದು ದಾಸನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ದರ್ಶನ್ ಹೆಸರಲ್ಲಿ ಅಭಿಮಾನಿಯಿಂದ ಪೂಜೆಯನ್ನ ಮಾಡಿಸಿದ್ದಾರೆ. ಇದೀಗ ಫೆಬ್ರವರಿ 16ನೇ ತಾರೀಕಿನಂದು ದರ್ಶನ್ ಅವರ ಹುಟ್ಟುಹಬ್ಬ. ಸೊ ಹೀಗಾಗಿ ಅವರ ಅಭಿಮಾನಿಗಳು ಒಂದು ವಿಭಿನ್ನ ರೀತಿಯಲ್ಲಿ ಸೆಲೆಬ್ರೇಷನ್ಗಳನ್ನು ಮಾಡ್ತಾ ಇರ್ತಾರೆ. ಕಳೆದ ಬಾರಿ ಸಹಿತ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂಥ ಒಂದಿಷ್ಟು ಗೊಂದಲದಲ್ಲಿತ್ತು. ಆದರೆ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಬಂದಿರ್ತಾರೆ. ಸೊ ಹಾಗಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಆದರೆ ಇದೀಗ ಈ ಬಾರಿ ಹುಟ್ಟುಹಬ್ಬಕ್ಕೆ ಜೈಲಿನಲ್ಲೇ ಇರುವಂಥದ್ದು ದರ್ಶನ್. ಸೊ ಅವರ ಅಭಿಮಾನಿಗಳು ಪೂಜೆ ಮಾಡಿಸೋದ್ರ ಮುಖಾಂತರ ಒಂದು ಕಡೆ ದೇವರಲ್ಲಿ ಮೊರೆ ಹೋಗಿರುವಂಥದ್ದು ಈಗ ಕಾಣಿಸ್ತಾ ಇದೆ. ಸದ್ಯಕ್ಕೆ ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಸಿದ್ದಾರೆ. ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ದಾರೆ. ಇನ್ನು ಒಳ್ಳೆಯ ಕಾಲ ಬರಲಿ ದರ್ಶನ್ ಅವರಿಗೆ, ಆದಷ್ಟು ಈ ಒಂದು ಕಷ್ಟದಿಂದ ದೂರ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಪೂಜೆ ಹೋಮ ಹವನಗಳನ್ನ ಮಾಡಿಸಿರುವಂಥದ್ದು. ಹಾಗಾಗಿ ಆ ಸಂಕಟಗಳು ಪರಿಹಾರವಾಗಿ ಹೇಗೆ ನಿಮ್ಮ ಸಂಕಲ್ಪ ಇದೆ ಹಾಗೆ ಅತಿ ಶೀಘ್ರವಾಗಿ ಅವರು ಬಿಡುಗಡೆ ಕೊಡಬೇಕು. ಅವರ ಅಭಿಮಾನಿಗಳು, ಸ್ನೇಹಿತರು, ಬಂಧು ವರ್ಗದವರು, ಕುಟುಂಬದವರು ಎಲ್ಲ ಕಾಯ್ತಾ ಇದ್ದಾರೆ. ಅವರಿಗೆ ಸಂತಸವನ್ನು ಮಾಡಬೇಕು. ಆ ಭಗವಂತನ ಅನುಗ್ರಹ ಸದಾ ಇರುವ ಸಂಕಲ್ಪ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ಕರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ಥ, ಪುಣ್ಯ, ಪುರುಷಾರ್ಥ, ಸಿದ್ಧಿಯ ಸ್ವಾಮಿಗೆ ರುದ್ರ ಹೋಮವನ್ನು ಮಾಡಿದ್ದೇವೆ. ಹಾಗಾಗಿ ಆ ರುದ್ರ ಹೋಮದಿಂದ